ಝೂಮ್ ಹಾಕಪ್ಪ. ಏಯ್ ಝೂಮ್ ಹಾಕೋ. ಫುಲ್ ಫೇಸ್ ಕೊಡು, ಬಾಡಿ ಹಾಕೋ ಕೊಡ್ತೀರ. ನಾನು ಯಾಕಡೋ ನನ್ನ ಮಕ್ಕಳ್ರ ಐ ಆಮ್ ಕೌಂಟಿಂಗ್ ಮೈ ಡೇಸ್. ನನ್ನ ಮಗನೇ, ನನ್ನ ಫ್ಲಾಶ್ ಬ್ಯಾಕು CET ರ್ಯಾಂಕ್ ಗೊತ್ತಾ ನಿಮ್ಗೆ? ತಿಂದು ಬಿಡ್ತೀನಿ ನಿಮ್ಮನ್ನ. ಹೆಸರು ಪೊರ್ಕಿ VTU ವೆಂಕಟ್ ಅಂತ. ಒಳ್ಳೆ ಇಂಜಿನಿಯರು ಸೈಂಟಿಸ್ಟು ಆಗೋಣ ಅಂತ ಬಂದೆ. ಆದರೆ ಕೆಲವು ಕಚ್ಚಡ ನನ್ನ ಮಕ್ಕಳು ನನ್ನ ಬಿಟ್ಟಿಲ್ಲ. ಡಿಟೈನ್ ಆಗೋ ಹಂಗೆ ಮಾಡಿಬಿಟ್ರು. ಈಗ ಕಾಪಿನೂ ಹೊಡೆದಿದ್ದೀನಿ, ರಿವ್ಯಾಲ್ಯೂಷನ್ಗೂ ಹಾಕಿದ್ದೀನಿ. ಈಗ ವೆಂಕಟ್ ಕಾಪಿ ಸೇನೆ ನಡೆಸ್ತಾ ಇದ್ದೀನಿ. ಕಾಪಿ ಸಾಕಲ್ವಾ, ರಿವ್ಯಾಲ್ಯೂಷನ್ ಬೇಕಾ? ನನ್ನ ಮಗನ್ ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ಮು, ಫೋರ್ತ್ ಸೆಮ್ಮು ಎಲ್ಲ ಕಡೆ ಮ್ಯಾಥಮೆಟಿಕ್ಸ್ ಬ್ಯಾನ್ ಆಗ್ಬೇಕು. ಅಪ್ಪ, ಕೊನೆಗೂ ನಾವು ಒಳ್ಳೆ ಸ್ಟೂಡೆಂಟ್ ಆಗಿಲ್ಲ ಅಪ್ಪ, ಆಗಿಲ್ಲ. ಕನ್ಸ್ ಮಾಡಿಲ್ಲ ಅಪ್ಪ, ಮಾಡಿಲ್ಲ. ಮುಂದಿನ ಸೆಮ್ ಎಕ್ಸಾಮ್ ಅಲ್ಲಾದ್ರೂ ಎಲ್ಲ ಸಬ್ಜೆಕ್ಟು ಕ್ಲಿಯರ್ ಮಾಡಿ ನಿನ್ನ ಕನ್ಸ್ ಮಾಡ್ತೀನಪ್ಪ. 8 ವರ್ಷದಲ್ಲಿ ಒಳ್ಳೆ ಇಂಜಿನಿಯರ್ ಆಗ್ತೀನಪ್ಪ. ಕೊನೆ ಪಕ್ಷ ಮೇಸ್ತ್ರಿನಾದ್ರೂ ಆಗ್ತೀನಪ್ಪ. ನಂಬಪ್ಪ, ನಂಬು. ನಾನು ಯಾಕಡ ಪಾಸಿಂಗ್ ಮಾರ್ಕ್ಸ್ ಜಾಸ್ತಿ ಮಾಡ್ಬೇಕಾ? 35 ಮಾರ್ಕ್ಸ್ ತೆಗಿಯಕ್ಕೆ ಸ್ಟೂಡೆಂಟ್ ಪಡೋ ಕಷ್ಟ ನಿಮ್ಗೆ ಗೊತ್ತಲ್ಲ ಅಮ್ಮ. ನಿನ್ ತಾಳಿ ನಡ ಇಟ್ಟು ರಿವ್ಯಾಲ್ಯೂಷನ್ ಈಗ ಹಾಕ್ಬೇಕಮ್ಮ. ನಿನ್ ಕೈಯಾರ ಕೊಡಮ್ಮ, ಒಳ್ಳೇದಾಗುತ್ತೆ. ಪಾಸ್ ಆದ್ರೆ ರೀಫಂಡ್ ದುಡ್ಡಲ್ಲಿ ನಿನ್ ತಾಳಿ ಬಿಡಿಸ್ಕೊಡ್ತೀವಮ್ಮ, ಕೊಡ್ತೀನಿ. ಏನೋ VTU ಸ್ಟೂಡೆಂಟ್ಸ್ ಅಂದ್ರೆ ಮೀಟರ್ ಇಲ್ದಿರೋರು ಅನ್ಕೊಂಡಿದ್ಯಾ ನನ್ನ ಮಗನೇ? ಮೀಟರ್ ಇರೋದಕ್ಕೆ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ನಿಮ್ಮಂತ ನನ್ನ ಮಕ್ಕಳು ಸೆಟ್ ಮಾಡೋ ಇಂಟರ್ನಲ್ ಪೇಪರ್ನ ಕಾಪಿ ಚೀಟಿ ಇಟ್ಟು ಬರೆದು 15 ಮಾರ್ಕ್ಸ್ ತಗೊಳ್ಳೋದು. ಕಾವೇರಿ, ನೀನ್ ಯಾಕೆ ಡಿಟೈನ್ ಆಗ್ಬೇಕು? ಎಷ್ಟೇ ಡೆಡ್ಲೈನ್ ಸಬ್ಜೆಕ್ಟ್ ಇಟ್ಕೊಂಡಿದ್ಯಾ? ನೀನ್ ಡಿಟೈನ್ ಆದ್ರೆ ನಾನು ಇರ್ತೀನ? ನಾನು ಯಾಕೆ ಡಿಟೈನ್ ಆಗ್ಬೇಕು? ನಾವಿಬ್ರು ಇಂಜಿನಿಯರ್ ಆಗ್ಬೇಕು ಕಣೆ, ಆಗ್ಬೇಕು. ನನ್ನ ಕಾವೇರಿನ ಫೇಲ್ ಮಾಡ್ಬೇಡ್ರಿ. ಪಾಸ್ ಆದ್ರೆ ಕಾವೇರಿ ಜೊತೆ ಸಂತೋಷವಾಗಿರ್ತೀನ್ರಿ. ನಮ್ಮಿಬ್ರು ಪಾಸ್ ಮಾಡ್ಬಿಡ್ರಿ, ಮಾಡ್ಬಿಡಿ. ಏನೋ ನಾನೊಬ್ಬ ಸ್ಟೂಡೆಂಟ್ ಕಣ, ಸ್ಟೂಡೆಂಟ್. ಕಷ್ಟಪಟ್ಟು ಬೆವ್ರು ಸುರಿಸಿ ಕಾಪಿ ಚೀಟಿ ಬರೀತೀನಿ. ತಲೆ ಕೆಟ್ರೆ ವೆಂಕಟ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡ್ಬಿಡ್ತೀನಿ ನನ್ನ ಮಗನೇ. ಪ್ರಿನ್ಸಿಪಲ್ ಸರ್, ನಾನು ಪಾಸ್ ಆಗ್ತೀನಿ ಸರ್, ಆಗ್ತೀನಿ. ನಾನು ಕಾಪಿ ಹೊಡೆಯೋದು ಬಿಡ್ತೀನಿ ಸರ್, ಬಿಡ್ತೀನಿ. ನನ್ಗೋಸ್ಕರ ಅಲ್ಲ ಅಂದ್ರು ನನ್ನ ಕಾವೇರಿಗೋಸ್ಕರ ಬಿಡ್ತೀನಿ ಸರ್. ದಯವಿಟ್ಟು ನನ್ನ ಕಾವೇರಿನ ಡಿಟೈನ್ ಮಾಡಬೇಡಿ ಸರ್. ಎಷ್ಟು ದಿನ ಅಂತ ಆಟೋನಮಸ್ ಅವ್ರನ್ನ ವೈರಿಗಳ ತರ ನೋಡ್ತೀರಾ? ಅಲ್ಲಿ ಇಂಟರ್ನಲ್ ಅಲ್ಲಿ ಮಾರ್ಕ್ಸ್ ಇಲ್ಲ ಅಂದ್ರೆ ಎಕ್ಸಾಮ್ ಬರೆಯಕ್ಕೆ ಬಿಡಲ್ಲ. ಇಂಟರ್ನಲ್ಸ್ ಅಲ್ಲಿ 0 ಇದ್ರೂ ಎಕ್ಸಾಮ್ ಬರೆಯಕ್ಕೆ ಬಿಟ್ಟು ಫೇಲ್ ಮಾಡ್ತೀರಾ. ಇದು VTU ಬದಲಾಗ್ಬೇಕು. ಏನೋ ಈ VTU ರೂಲ್ಸ್ ಬದಲಾಯಿಸಕ್ಕೆ ನಾ ಯಾರ? ಹೆಸರು ಪೊರ್ಕಿ VTU ವೆಂಕಟ್. ಹುಚ್ಚು ರಾಶಿ, ತಿಕ್ಲು, ನಕ್ಷತ್ರ, ನಿಮ್ಯಾನ್ಸ್ ಗೋತ್ರ. ಓಕೆನಾ? ಸೂಪರ್ ಮಾಮಾ. ಇವತ್ತು ನಾನೊಂದು ಸೀಕ್ರೆಟ್ ರಿವೀಲ್ ಮಾಡಬೇಕು. ಈ ವಿಡಿಯೋ ಕೆಳಗಡೆ ಒಂದು ಕೈ ಕಾಣ್ತಿದ್ಯಲ್ಲ, ಹಿಂಗಿರೋದಲ್ಲ, ಹಿಂಗಿರೋದು, ಅದು ನನ್ನ ಕೈದೇ ಸಿಂಬಲ್. ಅದು ಈ ಸೀಕ್ರೆಟ್ ಎಷ್ಟೋ ಜನ ಗೊತ್ತೇ ಇಲ್ಲ. ಫೇಸ್ಬುಕ್, ವಾಟ್ಸಪ್ಪಲ್ಲೂ ಇದೆ ಆ ಸಿಂಬಲ್. ಅವರು ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ಸೀಕ್ರೆಟ್ನ ಅದ್ರ ಓನರ್ಗೆ ಕೇಳ್ಬೇಕು ನೀವು. ಈಗಲೇ ಏನಾದ್ರು ಗೊತ್ತಾಗಬೇಕು ಅಂದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ.